ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾವಿನ ಹಣ್ಣಿನ ಕುಲ್ಫಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಈಗ ಮಾವಿನ ಹಣ್ಣಿನ ಸೀಸನ್ ಬೇರೆ. ಅಷ್ಟೇ ಅಲ್ಲ, ಸೆಕೆಗೆ ಈ ರೀತಿ ಎಲ್ಲ ನೀವು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಖುಷಿ ಆಗ್ತದೆ. ಕುಲ್ಫಿ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ಲರೂ ಇಷ್ಟಪಡ್ತಾರೆ. ಅದು ಈ ರೀತಿ ಸುಲಭದಲ್ಲಿ ನೀವು ಮಾಡ್ಕೋಬಹುದು. ಹಾಗಾದ್ರೆ ಈಗ ಮಾವಿನ ಹಣ್ಣಿನ ಕುಲ್ಫಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಅರ್ಧ ಲೀಟರ್ನಷ್ಟು ಹಾಲು ತಗೊಂಡಿದ್ದೇನೆ. ಅದಕ್ಕೆ ಈಗ ನಾನು 1 ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನೀವು ಯಾವುದೇ ಹಾಲನ್ನ ತಗೋಬಹುದು. ಹಾಗೆ ಸಕ್ಕರೆ ಕೂಡ ತುಂಬಾ ಸ್ವೀಟ್ ಬೇಕಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಇಲ್ಲಿ ಹಾಲು ಅರ್ಧ ಲೀಟರ್, ಕಾಲು ಲೀಟರ್ಗೆ ಬರುವಷ್ಟು ಕುದಿ ಬರಿಸ್ಬೇಕು ನೀವು. ಹಾಲು ಬೇಗ ಕುದಿ ಬರ್ತದೆ ನೋಡಿ, ಅಂದ್ರೆ ಎಲ್ಲ ಹೊರಗಡೆ ಚೆಲ್ತದೆ. ಅದಕ್ಕೊಂದು ಟಿಪ್ಸ್, ನೀವು ಅದರ ಒಳಗಡೆ ಒಂದು ಸ್ಪೂನ್ ಅನ್ನು ಹಾಕಿ, ಆಗ ಹಾಲೆಲ್ಲ ಹೊರಗಡೆ ಚೆಲ್ಲುವುದಿಲ್ಲ. ನಾನೀಗ ಅರ್ಧ ಲೀಟರ್ ಹಾಲನ್ನ ಕಾಲು ಲೀಟರ್ ವರೆಗೆ ಕಾಯಿಸ್ಕೊಳ್ತೇನೆ. ನೋಡಿ ಆಗಿದೆ, ಈಗ ಎಷ್ಟು ಕಡಿಮೆ ಆಗಿದೆ ಹಾಲು. ಹಾಗೆ ಮೇಲೆಲ್ಲ ಕ್ರೀಮ್ ನಿಂತ್ಕೊಂಡಿದೆ, ಒಂದು ರೀತಿಯಲ್ಲಿ ಕ್ರೀಮ್ ತರ ಆಗಿದೆ. ಗ್ಯಾಸ್ ಅನ್ನು ಆಫ್ ಮಾಡಿ ಇದನ್ನ ತಣಿಲಿಕ್ಕೆ ಬಿಡಿ. ಹಾಗೆ ಇಲ್ಲಿ ನಾನು 2 ರೀತಿಯ ಮಾವಿನ ಹಣ್ಣು ತಗೊಂಡಿದ್ದೇನೆ. ಅಂತ ಒಳ್ಳೆ ಮಾವಿನ ಹಣ್ಣು ಏನಲ್ಲ, ನಾರ್ಮಲ್ ಮಾವಿನ ಹಣ್ಣು ಶಾಪಲ್ಲಿ ಸಿಕ್ಕಿತ್ತು, ಅದನ್ನು ತಗೊಂಡ್ಬಂದೇನೆ. ಅದರ ಪಲ್ಪನ್ನೆಲ್ಲ ತೆಗಿಬೇಕು ನೀವು. ಪಲ್ಪನ್ನೆಲ್ಲ ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು. ಯಾವುದೇ ಮಾವಿನ ಹಣ್ಣನ್ನ ತಗೋಬಹುದು. ಇಲ್ಲಿ ಮಿಕ್ಸಿ ಜಾರಿಗೆ ನಾನು ಪಲ್ಪನ್ನೆಲ್ಲ ಹಾಕೊಂಡಿದ್ದೇನೆ ನೋಡಿ. ಹಾಗೆ ಹಾಲನ್ನ ನಾವು ಕಾಯಿಸಿ ಇಟ್ಕೊಂಡಿದ್ದೇವೆ, ತಣಿಸಿ ಇಟ್ಕೊಂಡಿದ್ದೇವೆ, ಅದನ್ನು ಕೂಡ ಇದಕ್ಕೆ ಹಾಕಿ. ತುಂಬಾ ನೀರು ಮಾಡ್ಕೊಳ್ಬೇಡಿ, ಸ್ವಲ್ಪ ದಪ್ಪಕ್ಕೇನೆ ಇರ್ಲಿ. ಈಗ ಇದನ್ನ ರುಬ್ಕೊಂಡು ಬರಬೇಕು. ನೋಡಿ, ಇಷ್ಟು ನುಣ್ಣಗೆಯಾಗಿ ರುಬ್ಕೊಳ್ಳಿ. ನಿಮ್ಗೆ ಮೋಲ್ಡ್ ಇದ್ರೆ ಅದರಲ್ಲಿ ಆರಾಮಾಗಿ ಮಾಡ್ಕೋಬಹುದು. ಮೋಲ್ಡ್ ಇಲ್ಲ ಹೇಳಿದ್ರೆ ಈ ತರ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು 3 ಗ್ಲಾಸ್ ಇಟ್ಕೊಂಡಿದ್ದೇನೆ. ಅದಕ್ಕೆ ಈಗ ನಾನು ಡ್ರೈ ಫ್ರೂಟ್ಸ್ ಅನ್ನ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಆಪ್ಷನಲ್ ಇದ್ರೆ ಹಾಕಿ, ಏನ್ ತೊಂದರೆ ಇಲ್ಲ. ಇಲ್ಲದ್ರೆ ನೀವು ಕೆಳಗಡೆ ಮಾವಿನ ಹಣ್ಣನ್ನ ತುಂಡು ಮಾಡಿ ಕೂಡ ಹಾಕೋಬಹುದು, ಪೀಸ್ ಮಾಡಿ. ಹಾಗೆ ನೀವು ರುಬ್ಬಿಟ್ಕೊಂಡ ಮ್ಯಾಂಗೋ ಮಿಕ್ಸ್ಚರ್ ಇದೆಯಲ್ಲ, ಅದನ್ನ ಗ್ಲಾಸಿಗೆ ಎಲ್ಲ ಹಾಕಿ. ನಾನಿಲ್ಲಿ 3 ಗ್ಲಾಸಿಗೆ ಕೂಡ ಹಾಕಿದ್ದೇನೆ. ಮೇಲ್ಗಡೆ ಫಾಯಿಲ್ ಪೇಪರ್ ಇದ್ರೆ ಅದನ್ನ ಕಟ್ ಮಾಡಿ ಹಾಕಿ. ಒಂದು ವೇಳೆ ಫಾಯಿಲ್ ಪೇಪರ್ ಇಲ್ಲ ಅಂತ ಹೇಳಿದ್ರೆ ನೀವು ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಪೀಸಸ್ ಅನ್ನ ಕಟ್ ಮಾಡಿ ಅದಕ್ಕೆ ಕಟ್ಕೊಳ್ಬಹುದು ಗ್ಲಾಸಿಗೆ. ಇಲ್ಲಿ ಫಾಯಿಲ್ ಪೇಪರ್ ಅನ್ನ ಹಾಕೊಂಡಿದ್ದೇನೆ ನೋಡಿ. ಆಮೇಲೆ ಅದರ ಮೇಲ್ಗಡೆ ಒಂದು ಚಿಕ್ಕದಾಗಿ ಕಟ್ ಮಾಡಿ, ಸ್ಟಿಕ್ ಇದ್ರೆ ಸ್ಟಿಕ್ ಅನ್ನು ಹಾಕಿ. ಕ್ಯಾಂಡಿ ಸ್ಟಿಕ್ಸ್ ಸಿಗ್ತದೆ. ಇಲ್ಲ ಅಂತ ಹೇಳಿದ್ರೆ ತಲೆಬಿಸಿ ಮಾಡಬೇಡಿ, ಸ್ಪೂನ್ ಅನ್ನ ಅದರೊಳಗೆ ಇಡ್ಬೋದು. ನಾರ್ಮಲ್ ನಿಮ್ಮ ಸ್ಪೂನ್ ಅನ್ನ ಅದರೊಳಗೆ ಇಟ್ಟು ಮುಚ್ಚಬಹುದು. ಇಲ್ಲಿಗ ನಾನು 3ಕ್ಕೂ ಕೂಡ ಸ್ಟಿಕ್ಸ್ ಅನ್ನ ಹಾಕಿದ್ದೇನೆ. ಇದನ್ನ ಫ್ರಿಜ್ ಅಲ್ಲಿ ನಾವು 7 ರಿಂದ 8 ಗಂಟೆ ಫ್ರೀಸರ್ ಅಲ್ಲಿ ಇಡಬೇಕು ನೀವು. ನೋಡಿ ಆಗಿದೆ, ಈಗ ಫ್ರೀಸರ್ ಅಲ್ಲಿ ನಾನು 8 ಗಂಟೆ ಜಾಸ್ತಿ ಇಟ್ಕೊಂಡಿದ್ದೇನೆ. ಒಳ್ಳೆ ಗಟ್ಟಿಯಾಗಿದೆ ನೋಡಿ. ಹಾಗೆ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಮ್ಮ ಕುಲ್ಫಿ ನೋಡಿ ರೆಡಿ ಆಗಿದೆ. ಇದನ್ನೀಗ ಗ್ಲಾಸಿಂದ ತೆಗಿಬೇಕು. ಮೋಲ್ಡ್ ಇದ್ರೆ ಇನ್ನೂ ಚೆನ್ನಾಗಾಗ್ತದೆ. ಮೋಲ್ಡನ್ನು ತಂದಿಟ್ಕೊಳ್ಬೋದು ನೀವು. ಬೇಕಾದಾಗ ನೀವು ಕುಲ್ಫಿ ಕ್ಯಾಂಡಿ ಏನಾದರೂ ಮಾಡಿ ಕೊಡ್ಬೋದು. ಈಗ ನಾನು ಗ್ಲಾಸಿಂದ ತೆಗಿಬೇಕಂದ್ರೆ ಒಂಚೂರು ನೀರಿಟ್ಟು ಅದರಲ್ಲಿ ಒಂದು 2 ನಿಮಿಷ ಇಟ್ಟು ಗ್ಲಾಸಿಂದ ತೆಗಿರಿ. ಆರಾಮಾಗಿ ಕುಲ್ಫಿ ಹೊರಗೆ ಬರ್ತದೆ. ನೋಡ್ಬೋದು ನೀವು ಎಷ್ಟು ಸುಲಭವಾಗಿ ಹೊರಗೆ ಬರ್ತಾ ಇದೆ. ಇದನ್ನ ನೀವು ಮಕ್ಕಳಿಗೆ ಕೊಟ್ರೆ ಈ ಸೆಕೆಗಂತೂ ತುಂಬಾ ಖುಷಿ ಆಗ್ತಾರೆ. ಮಕ್ಕಳು ಅಂತಲ್ಲ, ದೊಡ್ಡವರಿಗೂ ಕೂಡ ಇದು ತುಂಬಾ ಇಷ್ಟ ಆಗ್ತದೆ. ಹಾಗೆ ನನ್ನ ಕುಲ್ಫಿಗಳು ರೆಡಿಯಾಗಿದೆ. ನಾನಂತೂ ತಿನ್ಲಿಕ್ಕೆ ರೆಡಿ ಆಗಿದ್ದೇನೆ. ನೋಡಿದ್ರಲ್ಲ, ನಿಮ್ಗಂತೂ ಖುಷಿಯಾಗಿರ್ಬೋದು. ನೀವು ಒಮ್ಮೆ ಟ್ರೈ ಮಾಡಿ, ಹಾಗೆ ಕಮೆಂಟ್ ಹಾಕಿ, ನನಗೆ ಗೊತ್ತಾಗ್ತದಾಗ. ಹಾಗೆ ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.